ಸ್ನೇಹಿತರೆ, ಬನ್ನಿ ನಮ್ಮ ರೈತರನ್ನೋದು ಇವಾಗ ಗೊಬ್ಬರದೆಲ್ಲ ಮಿಕ್ಸ್ ಮಾಡ್ತಾವ್ರೆ. ಸೊ ಕಾನ್ಗೆಂಡಿ, ಬೇವಿಂಡಿ ಮತ್ತು 15, 20, 20, 19, 10, 26, ಸೊ ಈ ಥರ ಎಲ್ಲ ಗೊಬ್ಬರಗಳು ಮಿಕ್ಸ್ ಮಾಡ್ತಿದ್ದಾರೆ. ಸೊ ಕ್ಯಾಪ್ಸಿಕಮ್ ಬೆಟ್ಟಿಗೆ ಹಾಕೋಕ್ಕೋಸ್ಕರ. ಸೊ ಏನಕ್ಕೋಸ್ಕರ ಇದರ ಮಿಕ್ಸ್ ಮಾಡ್ಬೇಕಂದ್ರೆ ನಾವು ಹಾಕ್ತಂದು ಗೊಬ್ಬರಗಳನ್ನ ಅದನ್ನ ಇವಾಗ ಸೊ ಅರ್ಧಕ್ಕರ್ಧ ಸಿಗ್ತಾ ಇದೆ. ಸೊ ಕಾರಣ ಏನಂತಂದರೆ ಭೂಮಿಯಲ್ಲಿ ಈ ವಾಟರ್ ಸಲ್ಫೇಷನ್ ಏನಾದ್ರೆ ರಿಮೂವ್ ಮಾಡೋಕ್ಕೆ ಸೊ ಆಗ್ತಿಲ್ಲ. ಸೊ ಅದನ್ನ ಭೂಮಿಯಲ್ಲಿ ಇದ್ದೋಗ್ತಾ ಇರೋದು ಗೊಬ್ಬರನೆಲ್ಲ. ಸೊ ಆಗ ಅರ್ಧಕ್ಕರ್ಧ ಸೊ ನಮಗೆಲ್ಲ ರೈತರಿಗೆ ಅದು ಸೊ ಲಾಸ್ ಆಗ್ತಿದೆ. ಈ ಅಪ್ಸೈಟಿ ಯಾಕಂದರೆ ಏನಂತಂದರೆ ನಮಗೆ ಬೆನಿಫಿಟ್ ಅಂತಂದರೆ ಇದನ್ನ ಸೊ ವಾಟರ್ ಸಲ್ಫೇಷನ್ ಅದನ್ನ ಇದು ರಿಮೂವ್ ಮಾಡಿ ಸೊ ಟೋಟಲ್ ನಮಗೆ ಏನು ಗೊಬ್ಬರ ಆಗ್ತಾ ಇದೆಯೋ ಟೋಟಲಾಗಿ 99% ಅದನ್ನು ಗೊಬ್ಬರಕ್ಕಾಗಲಿ ಗೊಬ್ಬರ ನಮ್ಮ ಗಿಡಕ್ಕಾಗಲಿ ಮತ್ತು ಭೂಮಿ ಒಳಿವಾಗಲಿ ಮಣ್ಣದು ಸಾಫ್ಟ್ನೆಸ್ ಬರೋದಾಗಲಿ ತುಂಬ ಅನುಕೂಲ ಅನ್ನೋದು ನಮಗೆ ಬರ್ತದೆ ಬೆನಿಫಿಟ್ ಅದು. ಮತ್ತು ಅದೇ ಮುಖಾಂತರ ನಮಗೆ ವೀಲ್ಡ್ ಅನ್ನೋದು ಕೂಡ 40% ನಮಗೆ ರೈಸ್ ಕೂಡ ಆಗುತ್ತೆ. ಸೊ ಆ ವೀಲ್ಡ್ ಅನ್ನೋದು ನಮಗೆ ಶೈನಿಂಗ್ ಆಗಲಿ, ಸೊ ಸೈಜ್ ಬರೋದಾಗಲಿ, ಸೊ ಪ್ರತಿಯೊಂದಕ್ಕೂ ಅನ್ನೋದು ಒಂದು ಲೆಕ್ಕಾಚಾರ ಹೇಳ್ಬೇಕಂದ್ರೆ ಸೊ ಫ್ರೆಂಡ್ಲಿ ಒಂದು ಪ್ರಾಡಕ್ಟ್ ಅಂತಲೇ ಹೇಳಬೇಕು. ಸೊ ನೋಡಿ ಇವಾಗ ಮಿಕ್ಸ್ ಮಾಡಿದೆಲ್ಲ ಆಯಿತು. ಸೊ ಮಿಕ್ಸ್ ಮಾಡಿದ್ಮೇಲೆ ಸೊ ಇವಾಗೆಲ್ಲ ತಗೊಂಡು ಬೆಟ್ಟಿಗೆಲ್ಲ ಹಾಕ್ತಿದ್ದಾರೆ. ಸೊ ಈ ಥರ ಹಾಕ್ಬಿಟ್ಟು ಸೊ ಗೊಬ್ಬರನ ಸೊ ಮತ್ತೆ ಅವರು ಮಲ್ಚಿಂಗ್ ಪೇಪರ್ನ ಸ್ವಲ್ಪಷ್ಟು ಬೆಡ್ಡೆಲ್ಲ ಹಾಕ್ಬಿಟ್ಮೇಲೆ ಮತ್ತೆ ಮಲ್ಚಿಂಗ್ ಪೇಪರ್ ಹಾಕಿ ಸೊ ನಾನು ಅದನ್ನು ಅವ್ರು ನಾಟಿ ಮಾಡೋದನ್ನೋದು ನಡೀತದೆ. ಪ್ರೋಸೆಸ್ ಅದನ್ನ ಇದನ್ನ ಕಂಪ್ಲೀಟ್ ಆಗಿ ಸೊ ಮಾಡಿದ್ದೇವೆ ಇಲ್ಲಿ.